ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಸ್ವಲ್ಪ ಅಂದ್ಕೊಂಡು, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಮಿಸ್ ಮಾಡಲೇಬಾರ್ದು. ಸುನಿ ಅವರು ನಿಜವಾಗ್ಲೂ ಬೇರೆ ಥರ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ, ಸಾಕಷ್ಟು ನೆನಪುಗಳು ಕೊಟ್ಟಿದೆ. ಈ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನೆನಪಲ್ಲಿ ಉಳಿತದೆ. ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ, ಜೊತೆಲಿದ್ದವು ನಾನು ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ ಅಪ್ಪು ಸರ್ ಥರ, ಅಯ್ಯೋ ಹೌದಲ್ವ ಅಂತ. ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ. ಆ ಹೀರೋಯಿನ್ ಅಂತೂ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸುನಿ, ವಿನಯ್ ಸರ್ ಮತ್ತು ಹೀರೋಯಿನ್ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆ ಸಿನಿಮಾ, ಒಂದು ಬೇರೆ ಥರದ ಸಿನಿಮಾ. ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಸ್ವಲ್ಪ ಅಂದ್ಕೊಂಡು, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಮಿಸ್ ಮಾಡಲೇಬಾರ್ದು. ಸುನಿ ಅವರು ನಿಜವಾಗ್ಲೂ ಬೇರೆ ಥರ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ, ಸಾಕಷ್ಟು ನೆನಪುಗಳು ಕೊಟ್ಟಿದೆ. ಈ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನೆನಪಲ್ಲಿ ಉಳಿತದೆ. ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ, ಜೊತೆಲಿದ್ದವು ನಾನು ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ ಅಪ್ಪು ಸರ್ ಥರ, ಅಯ್ಯೋ ಹೌದಲ್ವ ಅಂತ. ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ. ಆ ಹೀರೋಯಿನ್ ಅಂತೂ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸುನಿ, ವಿನಯ್ ಸರ್ ಮತ್ತು ಹೀರೋಯಿನ್ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆ ಸಿನಿಮಾ, ಒಂದು ಬೇರೆ ಥರದ ಸಿನಿಮಾ. ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.